ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾಲಿಂದ ಪ್ರೋಮೋ ನೋಡಿರ್ತೀರ, ಹೊಸ ಅಪ್ಡೇಟ್ ಬಂದಿದೆ, ಗೊತ್ತೇ ಇರುತ್ತೆ. ಸೀಕ್ರೆಟ್ ರೂಮ್ ಹಾಕಿದ್ದಾರೆ ರಕ್ಷಿತಾ ಮತ್ತು ಧ್ರುವಂತ್ ಅವ್ರ ಹತ್ರ. ನಾನು ನಿನ್ನೆ ಹೇಳಿದ್ದೆ, ಒಂದ್ ವಾರ ಪೂರ್ತಿ ರಕ್ಷಿತಾ ಧ್ರುವಂತ್ ಅವ್ರ ಹತ್ರ ಹೇಗಿರ್ತಾರೆ, ಯಾವ ರೀತಿ ವರ್ತನೆ ಮಾಡ್ತಾರೆ, ಯಾವ ರೀತಿ ಎಲ್ಲ ಬಿಹೇವ್ ಇರುತ್ತೆ, ಆ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಖಂಡಿತವಾಗ್ಲೂ ಪ್ರೋಮೋ ಅಂತೂ ಮಜಾ ಬರ್ತಾ ಇದೆ. ಪಾಪ ರಕ್ಷಿತಾ ನೋಡಿದ್ರೆ ಪಾಪ ಅನಿಸ್ತಾ ಇದೆ. ಆ ರೀತಿ ಆಗ್ತಾ ಇದೆ, ಯಾಕಂದ್ರೆ ಧ್ರುವಂತ್ ಅವ್ರು ಒಂದೊಂದು ಟೈಮಲ್ಲಿ ಒಂದು ರೀತಿಯಾಗಿ ಆಡ್ತಾ ಇರ್ತಾರಂತ ಖಂಡಿತವಾಗ್ಲು ಹೇಳ್ಬೋದು. ಮತ್ತು ಪ್ರೋಮೋ ಬಗ್ಗೆ ಮಾತಾಡೋಣ. ಎಷ್ಟು ದಿನ ಇರ್ತಾರೆ, ಎಷ್ಟು ದಿನ ಇರ್ಬೋದು, ಯಾವ ಟೈಮ್ ಎಲ್ಲ ಬರ್ತಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಸೀಕ್ರೆಟ್ ರೂಮ್ ಇಂದ ಹೋಗ್ತಾರೆ, ಸೀಕ್ರೆಟ್ ರೂಮ್ ಎಂಟ್ರಿ ಕೊಡ್ತಾರೆ. ಸೀಕ್ರೆಟ್ ರೂಮ್ ಎಂಟ್ರಿ ಕೊಟ್ಟ ಮೇಲೆ ಗೊತ್ತಿರುತ್ತೆ ಏನ್ ಮಾಡ್ತಾರೆ, ಅಲ್ಲಿ ಟಿವಿಲೆಲ್ಲ ಮಾತಾಡೋದಲ್ಲ, ಹೆಡ್ಫೋನ್ ಹಾಕೊಂಡು ಕೇಳ್ತಾ ಇರ್ತಾರೆ. ಆವಾಗ ಧ್ರುವಂತ್ ಅವರು ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ನೋಡಿ ಈಗ ನಮ್ಮ ಬಗ್ಗೆ ಯಾರೆಲ್ಲ ಏನೆಲ್ಲ ಮಾತಾಡ್ತಾರ ಅಂತ ನಾವ್ ಇಲ್ಲೇ ಕೇಳಿಸ್ಕೋಬಹುದು ಅಂತೆಲ್ಲ ಹೇಳ್ತಾರೆ. ಆ ಟೈಮಲ್ಲಿ ನಿನ್ನೆ ಎಪಿಸೋಡ್ ನೋಡೇ ಇರ್ತಾನೆ. ನಿನ್ನೆ ಎಪಿಸೋಡ್ ಅಲ್ಲಿ ರಜತ್ ಮತ್ತೆ ಗಿಲ್ಲಿ ಹಾಗೂ ರಘು ಮೂವರು ಜನ ಮಾತಾಡ್ತಾರೆ ರಕ್ಷಿತಾ ಬಗ್ಗೆ. ರಕ್ಷಿತಾ ಹೋಗಿರೋದಕ್ಕೆ ನಾವು ತುಂಬಾ 3 ಜನ ಮಿಸ್ ಮಾಡ್ಕೊಂತೀವಿ, 3 ಜನ ಫೀಲ್ ಆಗ್ತೀವಿ, 3 ಜನ ಒಂಥರ ಬೇರೆ ಫೀಲಿಂಗ್ ಬರುತ್ತಂತೆಲ್ಲ ಮಾತಾಡ್ತಾರೆ. ಆ ಟೈಮ್ ಅಲ್ಲಿ ರಕ್ಷಿತಾ ಅವ್ರು ಹೇಳ್ತಾರೆ, ನನ್ನ ಜನ ನನ್ ಬಿಟ್ಕೊಟ್ಟಿಲ್ಲ, ನನಗೆ ಅಂದ್ರೆ ನನ್ನನ್ನ ನೆನ್ಸ್ಕೊಂತ ಇದೆ, ನನ್ನ ಬಗ್ಗೆ ಮಾತಾಡ್ತಾ ಇದಾರೆ ಅಂತೆಲ್ಲ ರಕ್ಷಿತಾ ಅವರು ಕ್ರೈಂಗ್ ಮಾಡ್ತಾರೆ, ಅಳ್ತಾ ಇರ್ತಾರೆ. ಬಟ್ ಆ ಟೈಮ್ ಅಲ್ಲಿ ಏನಂದ್ರೆ ಧ್ರುವಂತ್ ಅವ್ರಿಗೆ ಇದಾಗುತ್ತೆ, ಅಂದ್ರೆ ನನ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲಲ್ಲ ಗುರು ಅಂತ. ಯಾಕಂದ್ರೆ ಅವಾಗ ಧ್ರುವಂತ್ ಅವ್ರು ಹೇಳ್ತಾರೆ, ನಿನ್ನ ಜನ ನಿನ್ ತರನೇ ಇರ್ತಾರೆ, ನಿನ್ ತರನೇ ಮಾತಾಡ್ತಾರೆ, ನಿನ್ ತರ ಇರೋಕ್ಕೋಸ್ಕರ ಆ ರೀತಿ ಎಲ್ಲ ಮಾತಾಡ್ತಾರ ಅಂತ. ಖಂಡಿತವಾಗ್ಲೂ ಇಲ್ಲಿ ಧ್ರುವಂತ್ ಅವ್ರನ್ನ ಸೀಕ್ರೆಟ್ ರೂಮ್ ಗೆ ಕಳ್ಸೋ ಅವಶ್ಯಕತೆನೇ ಇರ್ಲಿಲ್ಲ. ಆ ವ್ಯಕ್ತಿನ ಏನಕ್ಕೆ ಕಳ್ಸಂತ ಗೊತ್ತಿಲ್ಲ. ಇಲ್ಲಿ ಧ್ರುವಂತ್ ಅವ್ರನ್ನ ಎಕ್ಸ್ಪೋಸ್ ಮಾಡ್ತಾರ, ಇಲ್ಲ ಬೇರೆ ಯಾರಾದ್ರೂ ಎಕ್ಸ್ಪೋಸ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರ ಅಂತ ಒಂದು ಖಂಡಿತವಾಗ್ಲೂ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಬಟ್ ಅದಾದ್ಮೇಲೆ ಅದೇ ಈಗ ಗಿಲ್ಲಿ ಮತ್ತೆ ರಘು ಹಾಗೂ ರಜತ್ ಅವ್ರ ಮಾತು ಕೇಳಿ ಅಳ್ತಾರೆ. ಅಂದ್ರೆ ನನ್ನ ಜನಗೆ ನಾನು ಸಪೋರ್ಟ್ ಮಾಡ್ತಾರೆ, ನನಗೆ ಅಂದ್ರೆ ನಾನು ಮರಿತಾ ಇಲ್ಲ, ನನ್ನ ಬಗ್ಗೆ ಒಳ್ಳೇದೇ ಮಾತಾಡ್ತಾ ಇದಾರೆ ಅಂತ ಹೇಳಿ ರಕ್ಷಿತ್ ಅವ್ರು ಹೇಳ್ತಾರೆ. ಆ ಟೈಮಲ್ಲಿ ಧ್ರುವಂತ್ ಅವ್ರಿಗೆ ಒಂಥರ ಗೊತ್ತಲ್ಲ, ಹೀಗೋ ಮೇಂಟೈನ್ ಮಾಡ್ತಾರೆ. ಯಾಕೆ ಅಂದ್ರೆ ಈಗ ಮೊದಲೇದಾಗಿ ಮೇಲೆ ರಕ್ಷಿತ್ ಅವ್ರು ಹೇಳ್ತಾರೆ, ವಾರ ಪೂರ್ತಿ ನಿನ್ನ ಹತ್ರ ಹೆಂಗ ಗುರು ಇರೋದು ಅಂತೆಲ್ಲ ಹೇಳ್ತಾರೆ. ಖಂಡಿತವಾಗ್ಲು ಅದಂತೂ ನಿಜ. ಯಾಕೆ ಅಂದ್ರೆ ಧ್ರುವಂತ್ ಅವ್ರ ಸ್ವಿಂಗ್ ಮೂಡ್ತಾರ, ಅಂದ್ರೆ ಯಾವಾಗ ಯಾವ ರೀತಿಯಲ್ಲಿ ಇರ್ತಾರಂತ ಬದಲಾವಣೆ ಆಗ್ತಾರೆ ಅಂತ ಗೊತ್ತೇ ಆಗಲ್ಲ. ಆ ಕಾರಣಕ್ಕೆ ಆ ರೀತಿ ಎಲ್ಲ ಹೇಳ್ತಾ ಇದಾರೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಏನನ್ಸತ್ ಕಮೆಂಟ್ ಮಾಡಿ. ಐ ಥಿಂಕ್ ಮೈ ಗೆಸ್ ಏನಂದ್ರೆ ಅಲ್ಲೆಲ್ಲ ಸೆಟಪ್ ಎಲ್ಲ ನೋಡಿದ್ಮೇಲೆ, ಅಲ್ಲೆಲ್ಲ ವಾತಾವರಣ ನೋಡಿದ್ಮೇಲೆ ಪ್ರೋಮೋದಲ್ಲಿ ಖಂಡಿತವಾಗ್ಲೂ ಶುಕ್ರವಾರ ತನಕ ಅಲ್ಲೇನಿರ್ತಾರೆ, ಸೀಕ್ರೆಟ್ ರೂಮ್ ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು. ಒಂದಂತೂ ಸತ್ಯ, ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವ್ರು ಇಬ್ರು ನಾಮಿನೇಷನ್ ಇಂದ ಸೇವ್ ಆಗ್ತಾರೆ. ನಾನು ನಿನ್ನೆ ಲೈವ್ ಬಂದಾಗ ನಿಮ್ಮೆಲ್ಲದ್ರ ಮಾತಾಡಿದ್ದೆ. ಕಾರಣ ಏನ್ ಗೊತ್ತಾ, ಪ್ರತಿಯೊಬ್ರು ಧ್ರುವಂತ್ ಅವ್ರನ್ನ ಮತ್ತೆ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದ್ರು. ಆ ಕಾರಣಕ್ಕೆ ತಗೊಂಡೋಗಿ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಧ್ರುವಂತ್ ಅವ್ರ ಬಗ್ಗೆ ತುಂಬಾ ಜನ ತುಂಬಾ ಎಲ್ಲ ಹೇಳಿಕೆಗಳೆಲ್ಲ ಬರ್ತಾ ಇದೆ. ಆ ಹೇಳಿಕೆಗಳು ಯಾವ ರೀತಿ ಎಲ್ಲ ಚೇಂಜ್ ಆಗ್ತಾರೆ, ಅವ್ರ ಆಟನ ಯಾವ ರೀತಿ ಎಲ್ಲ ಬದಲಾವಣೆ ಮಾಡ್ಕೊಂತಾರೆ ಅನ್ನೋ ಒಂದು ಸೀಕ್ರೆಟ್ ಆಗಿ ನೋಡ್ಸ್ಬೇಕಂತಾನೆ ಕರ್ಕೊಂಡು ಹೋದ್ರಂತೆಲ್ಲ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಖಂಡಿತವಾಗ್ಲು ಒಂದ್ ಮಾತಂತ ಹೇಳಕ್ ಇಷ್ಟಪಡ್ತೀನಿ. ಕಾವ್ಯ, ಸ್ಪಂದನ ಮತ್ತು ಈಗಾಗಲೇ ನೋಡ್ತಾ ಇದ್ವಿ ಚೈತ್ರ ಮತ್ತೆ ರಾಶಿಕ್ ಅವ್ರು ಮಾತಾಡ್ತಾ ಇದ್ರು. ಓವರ್ ಕಾನ್ಫಿಡೆನ್ಸ್ ಇತ್ತು, ಕನ್ಫ್ಯೂಷನ್ ಇತ್ತು, ಅದು ಇತ್ತು, ಆಗಿತ್ತು, ಈಗತ್ತೆ ಅಂತೆಲ್ಲ ಅದನ್ನೇ ಮಾತಾಡ್ತಾರೆ. ಅದೇ ರೀತಿಯಾಗಿ ಕಾವ್ಯ, ಸ್ಪಂದನ ಕೂಡ ತುಂಬಾ ಮಾತಾಡೋ ಚಾನ್ಸಸ್ ಇದೆ. ಎಕ್ಸ್ಪೆಷಲಿ ರಕ್ಷಿತಾ ಬಗ್ಗೆ ಮಾತಾಡೋ ಚಾನ್ಸಸ್ ಇದೆ. ಆಲ್ಸೋ ಧನುಷ್ ಕೂಡ ಹೌದು. ಈ ರೀತಿಯಾಗಿ ಸೀಕ್ರೆಟ್ ರೂಮ್ ಇಂದ ಬಂದ ಮೇಲೆ ಅವರು ಯಾವ ರೀತಿ ಬದಲಾವಣೆ ಆಗ್ತಾರೆ, ಯಾವ ರೀತಿ ಎಲ್ಲ ಆಟ ಆಡ್ತಾರಂತ ಮೇನ್ ಅಜೆಂಡಾ ಆಗಿರುತ್ತೆ, ಮೇನ್ ರೀಸನ್ ಆಗಿರುತ್ತೆ ಆಟ ಯಾವ ರೀತಿ ಆಡ್ತಾರ ಅನ್ನೋದೇ. ಖಂಡಿತವಾಗ್ಲು ಒಂದೊಂದು ಸತ್ಯ. 4 ಡೇಸ್ ಅಂತೂ ಮಿನಿಮಮ್ 4 ಡೇಸ್ ಅಂತೂ ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಬಿಗ್ ಬಾಸ್ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಅವರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರೋಮೋದಲ್ಲಿ ನೋಡಿದಾಗ ಆಲ್ರೆ ಶುರು ಮಾಡ್ಕೊಂಡಿದ್ದಾರೆ ಅವ್ರವ್ರು ಏನೇನು ಅಂತ. ಒಂದೊಂದು ಸತ್ಯ, ನಾಮಿನೇಟ್ ಅಂತ ಸೇವ್ ಆಗ್ತಾರೆ, ಇದಂತೂ ಗ್ಯಾರಂಟಿನೇ ಕೊಡ್ಬೋದು. ನೋಡೋಣ ಏನೆಲ್ಲ ಬದಲಾವಣೆ ಆಗುತ್ತಂತ. ರಕ್ಷಿತಾ ನೋಡಿದ್ರೆ ಪಾಪ ಅನ್ಸುತ್ತೆ, ಧ್ರುವಂತ್ ಅವ್ರು ನಗ್ತಾ ಇರ್ತಾರ ಸ್ಮೈಲ್ಗೆ, ಅದೊಂದು ಇದಕ್ಕೆ ನಾನ್ ನೋಡ್ತೀನಿ ನಿನ್ನ ಹತ್ರ ನಿನ್ ಜನ ನಿನ್ ತರನೇ ಇರ್ತಾರೆ, ನೀನು ಅದೇ ತರ ಇದೆಯಾ ಅಂತ ಹೇಳಿ ಒಂದ್ ಒಳ್ಳೆ ವಿಲನ್ ತರ ನಗ್ತಾರೆ. ಆ ವಿಲನ್ ತರ ನಗ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಲ ನೋಡಿದೀವಿ ಕೂಡ. ಬಟ್ ಅದನ್ನೇ ಬಿಗ್ ಬಾಸ್ ಅವರು ಕಾಸ್ಟ್ ಮಾಡ್ಕೊಂತಾರ, ಅದನ್ನೇ ಒಂದು ಇದು ಮಾಡ್ಕೊಂತಾರ ಅಂತ ನೋಡ್ಬೇಕು. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಧ್ರುವಂತ್ ಅವರು, ರಕ್ಷಿತ್ ಅವರು ತುಂಬಾ ಜಗಳ ಆಡೋ ಚಾನ್ಸಸ್ ಎಲ್ಲ ಇದೆ. ನಾನ್ ಜಗಳ ಆಡಲ್ಲ ಅಂತೆಲ್ಲ ಗೆಸ್ ಮಾಡಿದ್ದೆ ನಿನ್ನೆ. ಬಟ್ ಧ್ರುವಂತ್ ಅವ್ರು ಬಿಡ್ಬೇಕಲ್ಲ, ಏನೋ ಒಂದು ಕೊಡ್ತಾ ಇರ್ತಾರೆ. ರಕ್ಷಿತಾ ಅದು ಅಷ್ಟೇ, ಎಸ್ಪೆಷಲಿ ಸ್ವಲ್ಪ ಶಾರ್ಟ್ ಟೆಂಪರ್, ಯಾವ್ದು ಕೊಟ್ರು ಇಸ್ಕೊಳಕ್ ತಯಾರಿರಲ್ಲ, ರಿಟರ್ನ್ ಕೊಟ್ಟೇ ಕೊಡ್ತಾರೆ. ಆ ರೀತಿ ಇರುತ್ತೆ ಪ್ರೋಮೋ, ಆ ರೀತಿ ಇದೆ ಪ್ರೋಮೋ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗೆ ಏನ್ ಗೊತ್ತಾ, ರಕ್ಷಿತಾ ಅಯ್ಯೋ ಗುರು ನಿನ್ನ ಹತ್ರ ಒಂದ್ ವಾರ ಕಾಲ ಕಳಿಬೇಕಲ್ಲ, ಹೆಂಗಲ್ಲಪ್ಪ ಅಂತೆಲ್ಲ ಅಂತ ಇದಾರೆ. ಒಂದಂತ ಸತ್ಯ, ಸಖತ್ತಾಗಿ ಜಗಳ ಆಡ್ತಾರೆ ಇಬ್ರು ಅಂತ ಹೇಳ್ಬೋದು ಪ್ರೋಮೋ ನೋಡಿದ್ಮೇಲೆ. ಮತ್ತೆ ನಿಮ್ಗೆ ಹೇಗಾದ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.